ನೀವು ಬರೀ ಒಳ್ಳೊಬ್ಬ ಫ್ರೆಂಡ್ ಆಗಿ ಕರ್ಸಿಲ್ಲ. ನೀವು ನನ್ನ ಹತ್ರ 2 ದಿವಸ ನಿಮಗೋಸ್ಕರ ಟೈಮ್ ಕೇಳಿದ್ದಕ್ಕೂ ಅವಳನ್ನ ಇಲ್ಲಿ ಕರ್ಸಿದ್ದಕ್ಕೂ ಎರಡಕ್ಕೂ ಏನೋ ಸಂಬಂಧ ಇದೆ ಅಂತ ನನಗೆ ಅನಿಸ್ತಾ ಇದೆ. ನೋಡು, ನೀನ್ ಏನೇನೋ ಊಹೆ ಮಾಡ್ಕೊಂಡ್ರೆ ಅದ್ ನನ್ ತಪ್ಪಲ್ಲ. ಆಕ್ಚುಲಿ ಮಮ್ಮಿನೇ ನಿನ್ನೆ ಪಾರ್ಟಿಲ್ ಹೇಳಿದ್ಲಲ್ಲ, ಈ ಅರ್ಜುನ್ ಸಾರಿ ಈ ಅರ್ಜು ನನ್ನ ಫಸ್ಟ್ ಕ್ರಶ್ ಅಂತ. ಅವಳ ಬಾಯಲ್ಲಿ ಅರ್ಜು ಅಂತ ಕೇಳಕ್ಕೆ ಒಂಥರ ಮಜಾ ಇರುತ್ತೆ. ನೋಡು, ನೀನೇ ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಕಾಲೇಜ್ ಡೇಸ್ ಅಲ್ಲಿ ನನಗೂ ಅವಳ ಮೇಲೆ ಕ್ರಶ್ ಇತ್ತು. ಅವಳು ಗೊತ್ತಿರೋ ಡ್ರೆಸ್ಸೇ ಇಲ್ಲ ನೋಡು. ಚೂಡಿದಾರ್ ಇರ್ಲಿ, ಮಿಡಿ ಇರ್ಲಿ, ಮಿನಿ ಸ್ಕರ್ಟ್ ಇರ್ಲಿ, ಸ್ಯಾರಿ ಇರ್ಲಿ, ವಾರೆ ವಾ ಅಮೇಝಿಂಗ್. ಪ್ರತಿದಿನ ಮನೆಗೆ ಹೋದ್ಮೇಲೆ ಅವಳು ದೃಷ್ಟಿ ತೆಗೆಸ್ಕೋಬೇಕಾಗಿತ್ತು. ತೆಗ್ಸಿ, ಈಗ್ಲೂ ತೆಗ್ಸಿ, ಯಾರು ಬೇಡ ಅಂದ್ರು? ಬೇಕಾದ್ರೆ ಪರ್ಸನಲ್ ಆಗಿ ನೀವೇ ಹೋಗಿ ದೃಷ್ಟಿ ತೆಗಿರಿ. ಸೇವಂತಿ, ಒಂದ್ ಕೆಲಸ ಮಾಡು, ನೀನೇ ಹೋಗಿ ತೆಗ್ದ್ಬಿಡು. ಹಾ ಹೌದು, ತೆಗಿಸ್ತೀರಾ? ಬಿಟ್ರೆ ಎಲ್ಲ ಕೆಲ್ಸನೂ ನನ್ ಕೈಲೇ ಮಾಡಿಸಿ ದೃಷ್ಟಿನೂ ತೆಗಿಸ್ತೀರಾ ಅವಳಿಗೆ? ಯಾಕೆ ಕೋಪ ಮಾಡ್ಕೋತೀಯ? ಹೆಂಗೂ ನಮ್ಮಿಬ್ಬರಿಗೂ ಡಿವೋರ್ಸ್ ಆಗಿದೆಯಲ್ವಾ? ಹಾಗಂತ ನಿಮಗಿಷ್ಟ ಬಂದ ಹಾಗೆ ಇಷ್ಟ ಬಂದವ್ರ ಜೊತೆ ಹೇಗ್ ಬೇಕಾದ್ರೂ ನಡ್ಕೋಬಹುದು ಅಂತ ಅರ್ಥನಾ? ಓ, ಅಂದ್ರೆ ಸ್ಟಿಲ್ ನಿನಗೆ ನನ್ನ ಮೇಲೆ ಅಧಿಕಾರ ಇದೆ ಅಂತ ಹೇಳ್ತಿದ್ಯಾ? ಅಧಿಕಾರ ಇಲ್ಲ ಅಂದ್ರೆ ಇನ್ನೊಂದು ವಿಷಯ ಹೇಳೋಣ ಅಂತಿದ್ದೆ. ಹೇಳಿ. ಆಮೇಲೆ ನಾನು ಹೋದ್ಮೇಲೆ ಹೇಳ್ಬೇಕಾಗಿತ್ತು ಅವಳಿಗೆ ಹೇಳಕ್ ಆಗ್ಲಿಲ್ಲ ಅಂತ ಕೊರಗೋದಾಗ್ಲಿ, ಆಮೇಲೆ ಅದೇ ವಿಷಯಕ್ಕೆ ಪದೇ 10 ಸರಿ ಫೋನ್ ಮಾಡೋದಾಗ್ಲಿ, ನನ್ ತಲೆ ತಿನ್ನೋದಾಗ್ಲಿ ಮಾಡ್ಬೇಡಿ. ಏನಿಲ್ಲ, ಅವಳಿಗೆ ಇನ್ನೂ ನನ್ನ ಮೇಲೆ ಕ್ರಶ್ ಇದೆಯಾ ಅಂತ ತಿಳ್ಕೋಬೇಕಿತ್ತು. ಅಯ್ಯೋ, ಅದ್ರಲ್ಲಿ ಹೊಸದಾಗಿ ತಿಳ್ಕೊಳ್ಳೋಂಥದ್ದು ಏನಿದೆ? ನೆನ್ನೆನೆ ಪಾರ್ಟಿನಲ್ಲಿ ಬಾಯ್ ಬಿಟ್ಟು ಎಲ್ರ ಮುಂದೆ ಹೇಳಿದ್ಲಲ್ಲ, ಸೇವಂತಿ ಏನಾದ್ರೂ ಪರ್ಮಿಷನ್ ಕೊಟ್ರೆ ನಾನು ಅರ್ಜುನ ಹಾರಿಸ್ಕೊಂಡು ಹೋಗ್ತೀನಿ ಅಂತ. ಬಟ್ ನಿನ್ ಪರ್ಮಿಷನ್ ಕೊಡ್ಲಿಲ್ವೇ? ಹೌದಪ್ಪ, ಈಗೆಲ್ಲನೂ ನನ್ ಪರ್ಮಿಷನ್ ತಗೊಂಡೇ ಮಾಡ್ತಿದ್ದಾಳಲ್ವಾ ಅವಳು. ಆಯ್ತು ಬಿಡು, ಕೋಪ ಮಾಡ್ಕೋಬೇಡ. ಹೋಗ್ಲಿ, ನಂದು ಅವಳದು ಜೋಡಿ ಚೆನ್ನಾಗಿದ್ಯಾ ಅಂತನಾದ್ರೂ ಹೇಳು. ಯಾಕೆ ಕೇಳ್ದೆ ಅಂತಂದ್ರೆ, ನಿನ್ನ ಆಯ್ಕೆ ಸೂಪರ್ ಆಗಿರುತ್ತೆ, ನನ್ನ ಆಯ್ಕೆ ಅಷ್ಟಕ್ಕಷ್ಟೇ, ಸ್ವಲ್ಪನೂ ಚೆನ್ನಾಗಿರಲ್ಲ. ಅದಕ್ಕೆ ಕೇಳಿದ್ನಪ್ಪ. ಅದು ಊಟ ತಿಂಡಿ ವಿಷಯದಲ್ಲಿ ಆಗಿರಬಹುದು, ಬಟ್ಟೆ ಬರೆ ವಿಷಯದಲ್ಲಿ ಆಗಿರಬಹುದು, ಅಥವಾ ಮದ್ವೆ ವಿಷಯದಲ್ಲಾದ್ರೂ ಆಗಿರಬಹುದು. ನನ್ನ ಆಯ್ಕೆ ಯಾವಾಗ್ಲೂ ತಪ್ಪಾಗೇ ಇರುತ್ತಲ್ಲ.